ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ಪೆಷಲ್ ರೆಸಿಪಿ ಏನಂದರೆ ಕೈಮಾ ಉಂಡೆ ಜೊತೆ ಕೈಮಾ ಸಾಂಬಾರು ಹಾಗೂ ಕೈಮಾ ವಡೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನಾನು ತೊಗೊಂಡಿರೋದು ಅರ್ಧ kg ಚಿಕನ್ನು. ಸೊ ಹಾಗಾಗಿ 1 ಕಪ್ಪಷ್ಟು ಕಡಲೆ, ಆದರೆ 1 ಕಪ್ ಕಡಲೆ ಹಾಕೋದಿಲ್ಲ, ಒಂದು ಮುಕ್ಕಾಲು ಭಾಗದಷ್ಟು ಹಾಕ್ತೀನಿ. ಸೊ ಪುಡಿ ಮಾಡಿ ಒಂದಷ್ಟು ಎತ್ತಿಟ್ಕೊಳ್ಬೇಕು. ಇದಾದ ನಂತರ ಒಂದು ಮೊಟ್ಟೆ ಸಾಕು ಅರ್ಧ kg ಕೈಮಾಗೆ. ಏನಂದರೆ ಈ ಕಡಲೆ ಮೊಟ್ಟೆನ ಜಾಸ್ತಿ ಹಾಕ್ಬಿಟ್ರೆ ಟೇಸ್ಟು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನಂತರ 1 ಹಿಡಿ ಕೊತ್ತಂಬರಿ ಸೊಪ್ಪು ಹಾಗೂ 1 ಹಿಡಿಯಷ್ಟು ಪುದೀನ, ಇದರ ಜೊತೆಗೆ 6ರಿಂದ 7 ಚಕ್ಕೆ ಮತ್ತು 6ರಿಂದ 7 ಲವಂಗ ಮತ್ತು 1 ಬೆಳ್ಳುಳ್ಳಿ ಹಾಗೂ 2 ಇಂಚಷ್ಟು ಶುಂಠಿ, ಚಿಟಿಕೆಯಷ್ಟು ಅರಿಶಿನ ಹಾಗೂ 6ರಿಂದ 7 ನಾನು ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಈಗ ಏನು ಮಾಡಬೇಕಂದ್ರೆ ನಾನು ಫಸ್ಟ್ನೇದಾಗಿ ಈ ಕಡಲೆ ತೊಗೊಂಡಿದ್ದೀನಿ ಅಲ್ವಾ, ಅದನ್ನು ಸಪ್ರೇಟಾಗಿ ಪುಡಿ ಮಾಡಿ ಇಟ್ಕೊಬೇಕು. ನಂತರ ಈಗ ತೋರಿಸಿದ್ನಲ್ಲ ಈ ಇಂಗ್ರೀಡಿಯೆಂಟ್ಗಳು, ಇದನ್ನೆಲ್ಲ ಅಷ್ಟೇ ಒಟ್ಟಿಗೆ ಸೇರಿಸಿ ರುಬ್ಬಬೇಕು. ಏನಂದರೆ ನೀರು ಹಾಕ್ಬಾರ್ದು, ಹಾಗೆ ಪೇಸ್ಟ್ ಮಾಡ್ಕೋಬೇಕು. ನಂತರ ಚಿಕನ್ನು ಅಷ್ಟೇ, ಅದು ಅಷ್ಟೇ ಸಪ್ರೇಟಾಗಿ ಅದನ್ನು ಅಷ್ಟೇ ಮಿಕ್ಸಿ ಜಾರ್ನಲ್ಲಿ ಒಂದೇ ಒಂದು ರೌಂಡು ತಿರುಗಿಸಿಟ್ಕೋಬೇಕು. ಜಾಸ್ತಿ ಆದರೆ ಅದು ಸಣ್ಣ ಸಣ್ಣಗಾಗ್ಬಿಡುತ್ತೆ. ಹಾಗಾಗಿ ಚಿಕನ್ನ ಒಂದೇ ಒಂದು ರೌಂಡ್ ರುಬ್ಬಿದ್ರೆ ಸಾಕು, ಜಾಸ್ತಿ ಟೈಮ್ ಬೇಡ. ಈಗ ಕಡಲೆನೂ ಅಷ್ಟೇ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದ ನಂತರ ಪೇಸ್ಟ್ ತೋರಿಸಿದ್ದೆ ಅಲ್ವಾ, ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಇತ್ತಲ್ಲ, ಇದನ್ನು ಅಷ್ಟೇ ನೀರು ಹಾಕ್ತಲೇ ನಾನು ರುಬ್ಬಿ ಇಟ್ಕೊಂಡಿದ್ದೀನಿ. ಚಿಕನ್ನು ಅಷ್ಟೇ ಒಂದೇ ಒಂದು ರೌಂಡ್ ಮಾತ್ರ ತಿರುಗಿಸಿಟ್ಕೊಂಡಿದ್ದೀನಿ. ಯಾಕಂದರೆ ಚಿಕನ್ನು ಜಾಸ್ತಿ ಒಂದು 2-3 ರೌಂಡ್ ತಿರುಗಿಸ್ಬಿಟ್ರೆ ಅದು ಚೆನ್ನಾಗಿರಲ್ಲ, ತುಂಬ ಮೆತ್ತ ಆಗಿಬಿಡುತ್ತೆ. ಹಾಗಾಗಿ ಒಂದೇ ಒಂದು ರೌಂಡ್ ಸಾಕು. ಅದಕ್ಕೆ ಮಾತ್ರ ರುಬ್ಬಿಟ್ಕೊಂಡ್ರೆ ಸಾಕಾಗುತ್ತೆ. ನಂತರ ಏನು ಮಾಡಬೇಕಂದ್ರೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಡಲೆ ಹಿಟ್ಟು ಮತ್ತು ಈ ಮೊಟ್ಟೆ ಹಾಗೂ ಚಿಕನ್ನು ಎಲ್ಲ ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ನೀಟಾಗಿ ಹದವಾಗಿ ಒಂದು 2 ನಿಮಿಷಗಳ ಕಾಲ ಕಲಿಸ್ಕೊಂಡು ಇಟ್ಕೋಬೇಕು. ಈಗ ಕೈಮಾ ಉಂಡೆದು ರೆಡಿ ಆಯಿತು. ಈಗ ಕೈಮಾ ಸಾರಿಗೆ ಏನು ಬೇಕು ಅಂದರೆ ಮೊದಲನೇದಾಗಿ 2ರಿಂದ 3 ಪೀಸಷ್ಟು ಈ ಸಾಂಬಾರು ಒಗ್ಗರಣೆಗೆ ಚಿಕನ್ ಇಟ್ಕೋಬೇಕು. ಇಲ್ಲಾಂದರೆ ಅದು ಸಾಂಬಾರು ಟೇಸ್ಟ್ ಬರೋಲ್ಲ. ಹಾಗಾಗಿ 2ರಿಂದ 3 ಪೀಸ್ ಇಟ್ಕೊಂಡಿದ್ದೀನಿ. ನಂತರ ಸಾಂಬಾರಿಗೆ 1 ಬೆಳ್ಳುಳ್ಳಿ, 2 ಇಂಚಷ್ಟು ಶುಂಠಿ, 1 ಈರುಳ್ಳಿ, 1 ಹಿಡಿ ತೆಂಗಿನಕಾಯಿ ಹಾಗೂ 4 ಚಕ್ಕೆ, 4ರಿಂದ 5 ಲವಂಗ ತಗೊಂಡಿದ್ದೀನಿ. 2 ಸ್ಪೂನ್ ಧನಿಯಾದ ಪುಡಿ ಹಾಗೂ 1 ಸ್ಪೂನಷ್ಟು ಖಾರದ ಪುಡಿ ತಗೊಂಡಿದ್ದೀನಿ. ಈಗ ಏನು ಮಾಡಬೇಕಂದ್ರೆ ಇಷ್ಟು ಸ್ವಲ್ಪ ನಾನು ಈರುಳ್ಳಿನ ಎತ್ತಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಅಂತ. ಅದು ಬಿಟ್ಟರೆ ಇಷ್ಟು ಒಟ್ಟಿಗೆ ನಾವು ನೀಟಾಗಿ ಇದನ್ನೆಲ್ಲ ರುಬ್ಬಿಡೋಣ. ರುಬ್ಕೊಂಡಾಗಿದೆ. ನಂತರ ಏನು ಮಾಡಬೇಕಂದ್ರೆ ಸ್ಟವ್ಗೆ ನಾನು ಅಗಲವಾದ ಪಾತ್ರೆ ಇಟ್ಕೊಂಡಿದ್ದೀನಿ. ಏನಕ್ಕಂದರೆ ಕೈಮಾ ಸಾಂಬಾರು ಮಾಡೋದಕ್ಕೆ ಚಿಕ್ಕ ಪಾತ್ರೆ ಸರಿ ಹೋಗಲ್ಲ, ಸ್ವಲ್ಪ ಅಗಲ ಬಾಯಿರೋ ಅಂಥ ಪಾತ್ರೆನೇ ಇಡಬೇಕು. ನಂತರ ನಾನು ಒಂದು 3ರಿಂದ 4 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಈ ಚಿಕನ್ನು ಮತ್ತು ಈರುಳ್ಳಿ ಇದೆಯಲ್ವ, ಇದನ್ನು ನೀಟಾಗಿ ರೋಸ್ಟ್ ಮಾಡ್ತಾ ಬರೋಣ. ಒಂದು 5 ನಿಮಿಷ ಸಾಕು ಇದು ರೋಸ್ಟ್ ಮಾಡ್ಕೊಂಡು. ಇದಾದ ನಂತರ ಏನು ಮಾಡಬೇಕಂದ್ರೆ ನಾವು ಮಸಾಲೆ ಏನಿತ್ತು ಅದನ್ನು ಇದಕ್ಕೆ ಹಾಕೋಣ. ಇದನ್ನು ಅಷ್ಟೇ ಒಂದು 5 ನಿಮಿಷ ಕಾಲ ಎಣ್ಣೆನಲ್ಲೇ ನೀಟಾಗಿ ಹಸಿ ಸ್ಮೆಲ್ ಹೋಗೋ ತನಕ ಒಂದು 5 ನಿಮಿಷ ಇದರಲ್ಲೇ ಬೇಯಕ್ಕೆ ಬಿಡೋಣ. ಅದಾದ ನಂತರ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಒಂದು 5 ನಿಮಿಷ ಕುದಿಯೋಕ್ಕಿಟ್ಟರೆ ಸಾಕು. ನಂತರ ಏನು ಮಾಡಬೇಕು, ನಾನು ತಟ್ಟೆಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡಿದ್ದೀನಿ. ನಂತರ ಕೈಗೂ ಅಷ್ಟೇ ಸ್ವಲ್ಪ ಎಣ್ಣೆ ಮಾಡ್ಕೊಂಡು ಈ ಕೈಮಾ ಉಂಡೆನೆಲ್ಲ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀಟಾಗಿ ಈ ಥರ ಉಂಡೆ ಮಾಡಿ ಜೋಡಿಸ್ತಾ ಬರಬೇಕು ಈ ತಟ್ಟೆಗೆ.
ಏನಂದರೆ ಈ ಕೈಮಾ ಉಂಡೆಗೆ ಮಾಡಿಟ್ಟಿದ್ನಲ್ಲ ಈ ಚಿಕನ್ನು, ಇದರಲ್ಲೂ ಅಷ್ಟೇ ಸ್ವಲ್ಪ ಎತ್ತಿಟ್ಟಿದ್ದೀನಿ ನಾನು. ಯಾಕಂದರೆ ಒಡೆಗೆ ಇದನ್ನೇ ಉಪಯೋಗಿಸ್ಕೊಬೇಕು. ಬೇಕಾದರೆ ನಾವು ಇದಕ್ಕೆ ಈರುಳ್ಳಿ ಕೂಡ ಮಿಕ್ಸ್ ಮಾಡ್ಕೊಬೋದು. ಬಟ್ ಈರುಳ್ಳಿ ಕೆಲವೊಂದು ಟೈಮು ಎಣ್ಣೆಯಲ್ಲಿ ಯಾಕಂದರೆ ಚಿಕನ್ ಜಾಸ್ತಿ ಹೊತ್ತು ಬೇಯಿಸ್ಬೇಕಲ್ಲ, ಹಾಗಾಗಿ ಈರುಳ್ಳಿ ಎಲ್ಲ ಕರಗೋ ಚಾನ್ಸಸ್ ಇರುತ್ತೆ ಜಾಸ್ತಿ, ಒಂಥರ ಸೀದಿರೋ ಸ್ಮೆಲ್ ಬರುತ್ತೆ. ಹಾಗಾಗಿ ನಾನು ಈರುಳ್ಳಿ ಏನು ಸೇರಿಸ್ಕೊಳ್ಳಲ್ಲ. ಹಾಗೇ ಇದನ್ನು ನೀಟಾಗಿ ತಟ್ಟಿ ಎಣ್ಣೆಗೆ ಬಿಡ್ತೀನಿ. ಈಗೇನು ಮಾಡಬೇಕು ಅಂದರೆ ನೋಡಿ, ಸಾಂಬಾರೆಲ್ಲ ರೆಡಿ ಆಗಿದೆ. ನಾನು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಈ ಕುದಿ ಬರೋ ಟೈಮಲ್ಲಿ ಗ್ಯಾಸ್ ಫ್ಲೇಮ್ನ ಸ್ವಲ್ಪ ಮೀಡಿಯಮ್ ಇದರಲ್ಲೇ ಇಟ್ಬಿಟ್ಟು ಉಂಡೆಗಳೇನಿದೆ ಅದನ್ನೆಲ್ಲ ಹಾಕ್ತಾ ಬರೋಣ. ಸ್ವಲ್ಪ ದೂರನೇ ಹಾಕ್ಬೇಕು ಇದನ್ನು. ಏನಂದರೆ ಇದು ಇವಾಗ ನಾವು ಯಾವ ಸೈಜಲ್ಲಿ ಕಟ್ಟಿದ್ದೀವಿ ಒಂದು ಸ್ವಲ್ಪ ಅದು ಗಾತ್ರ ಅದ್ರದ್ದು ಸ್ವಲ್ಪ ದೊಡ್ಡದಾಗ್ತಾನೆ ಬರುತ್ತೆ. ಯಾಕಂದರೆ ಕಡಲೆ ಮತ್ತು ಮೊಟ್ಟೆ ಹಾಕಿರ್ತೀವಲ್ಲ, ಹಾಗಾಗಿ ಇದನ್ನು ಅಷ್ಟೇ ಒಂದು 8ರಿಂದ 10 ನಿಮಿಷ ಕಾಲ ಬೇಯಕ್ಕಿಟ್ರೆ ಸಾಕು, ಬೇಗನೆ ಆಗಿಬಿಡತ್ತಿದು. ಕಾಯ್ದಿದ್ದ ಎಣ್ಣೆಗೆ ನಾನು ವಡೆ ಕೂಡ ಮಾಡಿಕೊಂಡೆ. ಇನ್ನೇನು ಎರಡು ಕೂಡ ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ. ಈ ಕೈಮಾ ಸಾಂಬಾರು ಏನಂದರೆ ಅನ್ನಕ್ಕೆ, ದೋಸೆಗೆ, ಚಪಾತಿಗೆ ಹಾಗೂ ಮುದ್ದೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಯಾರಿಗೆ ಗೊತ್ತಿರಲ್ಲ ಅವರು ಈ ರೆಸಿಪಿ ಅಂತೂ ನಿಜವಾಗ್ಲೂ ಒಳ್ಳೆ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಸ್ವಲ್ಪ ಖಾರವಾಗಿ ಮಾಡಬೇಕು. ನಾನು ಸ್ವಲ್ಪ ಖಾರ ಜಾಸ್ತಿನೇ ಆ್ಯಡ್ ಮಾಡ್ತೀನಿ ಇದಕ್ಕೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಇತ್ತು ಅಂತ. ಐ ಹೋಪ್ ನಿಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಈ ಒಂದು ಚಾನಲ್ನ ಯಾರೋ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.